ನಮ್ಮ ಸಮೋಸ ಯಾವ ರೀತಿ ಬಂದಿದೆ ನೋಡಿ. ಒಳಗಡೆ ಎಲ್ಲ ಇದು ಹಲಸಿನ ಬೀಜ ಗೊತ್ತೇ ಆಗೋದಿಲ್ಲ ನೋಡಿ ಫ್ರೆಂಡ್ಸ್. ಈ ಸಮೋಸ ನೋಡಿ ಅಂತೆ, ನೀವು ಅಂದ್ಕೊಂಡಾಗೆ ಇಲ್ಲ. ಇದುಂಟಲ್ಲ ಹಲಸಿನಕಾಯಿ ಬೀಜದಿಂದ ಮಾಡುವಂಥದ್ದು, ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಈ ಟೇಸ್ಟ್ ಕೂಡ ತುಂಬಾ ಡಿಫ್ರೆಂಟ್ ಆಗಿರ್ತದೆ. ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ತೋರಿಸ್ತೇನೆ. ನೀವು ಕೂಡ ಆ ರೆಸಿಪಿಯನ್ನು ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಬೇಕು, ಯಾಕಂತ ಹೇಳಿದ್ರೆ ಅಷ್ಟೊಂದು ಚೆನ್ನಾಗಿರ್ತದೆ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಹಲಸಿನ ಬೀಜದ ಸಮೋಸಕ್ಕೆ ಮೊದಲಿಗೆ ನಾನು ಹಲಸಿನ ಬೀಜವನ್ನು ಚೆನ್ನಾಗಿ ಸಿಪ್ಪೆ ತೆಗೆದು ಅದನ್ನು ತೊಳೆದು ಸ್ವಲ್ಪ ಗುದ್ದಿಟ್ಟಿದ್ದೇನೆ. ನೋಡಿ ಫ್ರೆಶ್ ಹಲಸಿನ ಬೀಜ ಮಾತ್ರ ನಾನು ತಗೊಂಡೆ. ಇದರಲ್ಲಿ ಸೆಟ್ಟು ಕೂಡ ಬರ್ತದೆ. ಸೆಟ್ ಅಂದರೆ ಒಂದು ಅರ್ಧ ಬೀಜ ಹಾಳಾಗಿರೋದು ಆ ಥರ ಎಲ್ಲ ಇರ್ತದೆ. ಅದನ್ನೆಲ್ಲ ನಾನು ಸ್ವಲ್ಪ ಕೂಡ ತಗೊಳ್ಳಿಲ್ಲ. ಇಡೀ ನಮ್ಮ ಸಮೋಸ ಹಾಳಾಗ್ತದೆ ಅಂಥದ್ದೆಲ್ಲ ತಗೊಂಡ್ರೆ. ಒಳ್ಳೆದಿದ್ದದ್ದು ಮಾತ್ರ ತಗೊಂಡೆ. ಹಾಗೆಯೇ ಒಂದು ಅರ್ಧ ಕಪ್ ಆಗುವಷ್ಟು ಬಟಾಣಿಯನ್ನು ನಾನು ನಿನ್ನೆ ನೆನೆಸಿಟ್ಟಿದ್ದೆ, ಅಥವಾ ಒಂದು 7 ರಿಂದ 8 ಗಂಟೆಗಳ ಕಾಲ ಆದರೂ ಬಟಾಣಿ ನೆನೆಬೇಕು. ನೋಡಿ ಚೆನ್ನಾಗಿ ನೆಂದಿದೆ. ಇನ್ನು ನಾವು ಹಲಸಿನ ಬೀಜ ಮತ್ತು ಬಟಾಣಿಯನ್ನು ಒಟ್ಟಿಗೆ ಹಾಕಿ ಬೇಯಿಸುವ. ಎರಡು ಕೂಡ ಗಟ್ಟಿ ವಸ್ತು ಆಗಿರೋದ್ರಿಂದ ಬೇಯಲಿಕ್ಕೆ ತುಂಬ ಟೈಮ್ ತಗೊಳ್ತದೆ. ನಾನಿಲ್ಲಿ ಕುಕ್ಕರಲ್ಲಿ ಹಾಕಿ ಬೇಯಿಸ್ತೇನೆ. ಒಂದು 5 ರಿಂದ 6 ವಿಸಿಲ್ ಕೊಡಬೇಕು ಕುಕ್ಕರಲ್ಲಿ. ಆದರೆ ಅದೇ ನಾರ್ಮಲ್ ಪಾತ್ರದಲ್ಲಿ ಕೂಡ ಬೇಯಿಸ್ಬೋದು. ಪಾತ್ರದಲ್ಲಿ ಬೇಯಿಸಿದಾಗ ತುಂಬ ಸಾಫ್ಟ್ ಆಗೋ ತನಕ ಬೀಜ ಉಂಟಲ್ಲ, ಹಲಸಿನ ಬೀಜ ಮತ್ತು ಬಟಾಣಿ ಎರಡು ಕೂಡ ಸಾಫ್ಟ್ ಆಗೋ ತನಕ ನಾವು ಬೇಯಿಸಬೇಕು. ನಮ್ಮ ಸಮೋಸದ ಬಾಜಿಯನ್ನು ರೆಡಿ ಮಾಡಿಕೊಳ್ಳುವ. ಬಾಜಿ ಮಾಡಲಿಕ್ಕೆ ನೋಡಿ ನಾನಿಲ್ಲಿ ಒಂದು ಬಾಣಲೆಯನ್ನು ಇಟ್ಟಿದ್ದೇನೆ. ಅದಕ್ಕೆ 1 ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತೇನೆ. ಒಂದು ಅರ್ಧ ಚಮಚದಷ್ಟು ಸಾಸಿವೆಯನ್ನು ಹಾಕ್ಕೊಳ್ಳುವ. ಸಾಸಿವೆ ಸಿಡಿದಿದ್ದಾಗೇನೆ ನಾನು 1 ಇಂಚ್ ಆಗುವಷ್ಟು ಶುಂಠಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಹಾಕ್ಕೊಳ್ತೇನೆ. ಹಾಗೆಯೇ ಒಂದು 2 ಹಸಿಮೆಣಸು, ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತೇನೆ. ಶುಂಠಿ ಮತ್ತು ಹಸಿಮೆಣಸು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಲಿ. ಒಂದು 2 ನಿಮಿಷ ಬೇಯಿಸಿದರೆ ಸಾಕು. ಇನ್ನು ನಾವು ಇದಕ್ಕೆ ನೀರುಳ್ಳಿಯನ್ನು ಹಾಕ್ಕೊಳ್ಳುವ. ಚಿಕ್ಕದಾಗಿ ನಾನಿಲ್ಲಿ 2 ನೀರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಈಗ ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನು ಮೀಡಿಯಮ್ ಸೈಜ್ನ 2 ನೀರುಳ್ಳಿಯನ್ನು ತಗೊಂಡಿದ್ದೆ. ಚಿಕ್ಕದಾಗಿ, ಎಷ್ಟು ಚಿಕ್ಕದಾಗಿ ಕಟ್ ಮಾಡಲಿಕ್ಕೆ ಬರುತ್ತೋ ಅಷ್ಟು ಚಿಕ್ಕದಾಗಿ ನಾವು ಕಟ್ ಮಾಡಿಕೊಳ್ಬೇಕು. ಒಂದು 3 ರಿಂದ 4 ನಿಮಿಷಗಳ ಕಾಲ ಹಾಗೆ ಬಾಡಿಸುವ. ನೋಡಿ ನೀರುಳ್ಳಿ ಚೆನ್ನಾಗಿ ಬಾಡಿದೆ. ಇನ್ನು ನಾನು ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಮೆಣಸಿನ ಪೌಡರನ್ನು ಕೂಡ ಹಾಕ್ಕೊಳ್ತೇನೆ. ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಅರಶಿನ, 1.5 ಸ್ಪೂನಷ್ಟು ಗರಂ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿಕೊಂಡು ಹಾಕೋಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇದು ಮೆಣಸಿನ ಪೌಡ್ರ್ ಮತ್ತು ಗರಂ ಮಸಾಲೆದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಒಂದು 2 ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಬಾಡಿಸಿದರೆ ಸಾಕು. ನೋಡಿ ಹಲಸಿನ ಬೀಜ ಮತ್ತು ಬಟಾಣಿ ಚೆನ್ನಾಗಿ ಬೆಂದಿದೆ. ನೋಡಿ ತುಂಬ ಸಾಫ್ಟ್ ಆಗಿದೆ. ಕೈಯಲ್ಲೇ ಹೀಗೆ ಸ್ಮ್ಯಾಶ್ ಮಾಡಿಕೊಳ್ಬೋದು. ನೋಡಿ ಇದನ್ನು ಇವಾಗ ನಾನು ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ನಾವು ಇದನ್ನು ಸ್ಮ್ಯಾಶ್ ಮಾಡಬೇಕು. ಎಷ್ಟು ಸಣ್ಣ ಆಗ್ತದೆ ಅಷ್ಟು ಸಣ್ಣಗೆ ನಾವು ಇದನ್ನು ಸ್ಮ್ಯಾಶ್ ಮಾಡಿಕೊಳ್ಳುವ. ಚಿಕ್ಕದಾಗಿ ಕಟ್ ಮಾಡಿಕೊಂಡ ಕೊತ್ತಂಬರಿ ಸೊಪ್ಪನ್ನು ಕೂಡ ಚೆನ್ನಾಗಿ ಇದರ ಮೇಲೆ ಉದುರಿಸಿಕೊಳ್ಳುವ. ಅಲ್ಲಿಗೆ ನಮ್ಮ ಹಲಸಿನ ಬೀಜದ ಸಮೋಸದ ಬಾಜಿ ರೆಡಿಯಾಗಿದೆ. ನೋಡಿ ನಮ್ಮ ಬಾಜಿ ಹೇಗೆ ಕಲರ್ಫುಲ್ ಆಗಿದೆ ನೋಡಿ. ಪರಿಮಳ ನೋಡಿ ತುಂಬಾ ಚೆನ್ನಾಗಿ ಬರ್ತಾ ಉಂಟು ನಮಗೆ. ನೋಡಿ ಸಮೋಸ ಮಾಡಲಿಕ್ಕೆ ನಾನಿಲ್ಲಿ 1 ಲೋಟ ಆಗುವಷ್ಟು ಮೈದಾವನ್ನು ತಗೊಂಡಿದ್ದೇನೆ. ಮೈದಾ ಹಾಕಿದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತದೆ, ಅದೇ ಗೋಧಿ ಹಾಕಿದರೆ ಸ್ವಲ್ಪ ಸಾಫ್ಟ್ ಆಗ್ತದೆ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿಕೊಳ್ಳುವ. ನಾನಿಲ್ಲಿ ತುಂಬ ಉಪ್ಪು ಹಾಕ್ತಿಲ್ಲ, ಯಾಕಂತ ಹೇಳಿದರೆ ಇದು ಖಾಲಿ ಕವರಿಗೆ ಮಾತ್ರ ಅಲ್ಲ. 1 ಚಮಚದಷ್ಟು ಎಣ್ಣೆ ಕೂಡ ಹಾಕ್ಕೊಳ್ಳುವ. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ತಗೊಂಡಿದ್ದೇನೆ. ತೆಂಗಿನ ಎಣ್ಣೆ ಹಾಕಿದರೆ ಸ್ವಲ್ಪ ಪರಿಮಳ ಬರ್ತದೆ. ಇನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ನಮ್ಮ ಕರಾವಳಿ ಕಡೆಯಲ್ಲೆಲ್ಲ ಏನೇ ತಿಂಡಿ ಮಾಡಬೇಕಾದ್ರೆ ಕೂಡ ತೆಂಗಿನ ಎಣ್ಣೆಯನ್ನು ಜಾಸ್ತಿ ಯೂಸ್ ಮಾಡ್ತೇವೆ ನಾವು. ನಮ್ಮ ರೆಸಿಪಿ ಕೂಡ ಒಳ್ಳೆ ಪರಿಮಳ ಬರ್ತದೆ, ಹಾಗೆ ಒಳ್ಳೆ ಟೇಸ್ಟ್ ಆಗಿರ್ತದೆ. ನೋಡಿ ಎಣ್ಣೆ ಕೂಡ ಚೆನ್ನಾಗಿ ಮಿಕ್ಸ್ ಆಯಿತು. ಇನ್ನು ನಾವು ಇದಕ್ಕೆ ನೋಡಿಕೊಂಡು ನೀರು ಹಾಕಿದರೆ ಆಯಿತು. ನೋಡಿ ನಾವಿದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೊಳ್ಬೇಕು. ಆ ಥರ ಇರಬೇಕು ಇದರ ಹಿಟ್ಟು. ನೋಡಿ ನಮ್ಮ ಹಿಟ್ಟು ರೆಡಿಯಾಗಿದೆ. ಈ ಹದಕ್ಕೆ ನಮ್ಮ ಹಿಟ್ಟಿರಬೇಕು ನೋಡಿ. ಇನ್ನು ಇದರ ಮೇಲುಗಡೆ ಚೆನ್ನಾಗಿ ಎಣ್ಣೆ ಹಾಕಿಡುವ. ನಮಗೆ ಸಮೋಸ ಮಾಡಬೇಕಾದ್ರೆ ಈ ಹಿಟ್ಟು ತುಂಬ ಸ್ಮೂತಾಗಿ ಬರಬೇಕು. ಇನ್ನು ಹಾಗೆ ಒಂದು ಅರ್ಧ ಗಂಟೆಗಳ ಕಾಲ ಮುಚ್ಚಿಡುವ. ಉಂಡೆ ಸ್ವಲ್ಪ ದೊಡ್ಡ ದೊಡ್ಡ ಸೈಜಲ್ಲೇ ಮಾಡಿಕೊಳ್ಳುವ. ನಮಗೆ ಲಟ್ಟಿಸಬೇಕಾದ್ರೆ ಚಪಾತಿ ಈ ಥರ ದೊಡ್ಡದಾಗಿ ಲಟ್ಟಿಸಿ ಅದನ್ನು ಕಟ್ ಮಾಡಲಿಕ್ಕಿದೆ. ಹಾಗಾಗಿ ನಾನಿಲ್ಲಿ ದೊಡ್ಡ ದೊಡ್ಡ ಉಂಡೆಯನ್ನು ಮಾಡಿಕೊಳ್ತಾ ಇದ್ದೇನೆ. ನೋಡಿ ಇಷ್ಟು ಉಂಡೆ ಆಗಿದೆ. ಇದನ್ನು ಚೆನ್ನಾಗಿ ನಾವು ತೆಳುವಾಗಿ ಲಾಟಿಸಿಕೊಳ್ಳುವ.
ನೋಡಿ ಈ ಥರ ಮೈದಾವನ್ನು ಹಾಕಿಕೊಳ್ಳೋದ್ರಿಂದ ನಮಗೆ ಲಾಟಿಸ್ಲಿಕ್ಕೆ ಈಸಿ ಆಗ್ತದೆ. ಇಲ್ಲದಿದ್ದರೆ ಫುಲ್ ಅದು ಅಲ್ಲಲ್ಲೇ ಅಂಟ್ಕೊಳ್ತದೆ. ಎಷ್ಟಾಗ್ತದೆ ಅಷ್ಟು ಹೀಗೆ ತೆಳುವಾಗಿ ಲಟ್ಟಿಸಬೇಕು. ನಾವು ಮಾಡಿದ ಮೈದಾ ಹಿಟ್ಟಿನ ಬಂಧನ ಉಂಟಲ್ಲ, ಸ್ವಲ್ಪ ಈ ಥರ ಬಿಸಿ ಮಾಡಬೇಕು. ಯಾಕಂತೇಳಿದ್ರೆ ಅದರಲ್ಲಿ ನೀರಿನ ಪಸೆ ಜಾಸ್ತಿ ಇರ್ತದೆ. ನೀರಿನ ಪಸೆ ಇದ್ದಾಗಲೇ ನಾವು ಸಮೋಸದ ಶೇಪಲ್ಲಿ ಅಂದರೆ ಟ್ರಯಾಂಗಲ್ ಶೇಪಲ್ಲಿ ನಾವು ಮಾಡಿಕೊಂಡ್ರೆ ಅದು ಒಂದಕ್ಕೊಂದು ಅಂಟಿಕೊಳ್ತದೆ, ಚೆನ್ನಾಗಿ ಬರೋದಿಲ್ಲ ನಮ್ಮ ಸಮೋಸ. ಹೀಗೆ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತದೆ. ನೋಡಿ ಈ ಥರ ಸ್ವಲ್ಪ ಬಿಸಿ ಮಾಡಿಕೊಳ್ಬೇಕು. ಬಿಸಿ ಮಾಡಿಕೊಂಡಾಗ ಉಂಟಲ್ಲ ಇದರ ನೀರಿನ ಪಸೆ ಎಲ್ಲ ಹೋಗ್ತದೆ, ಹಾಗೆಯೇ ಸ್ವಲ್ಪ ರಫ್ ಆಗ್ತದೆ. ನಮ್ಮ ಸಮೋಸ ಕೂಡ ಕ್ರಿಸ್ಪಿಯಾಗಿ ಬರ್ತದೆ. ನೋಡಿ ನಮ್ಮ ಸಮೋಸದ ಶೇಪನ್ನು ಈಗ ಕಟ್ ಮಾಡಿಕೊಳ್ತಾ ಇದ್ದೇವೆ. ನೋಡಿ ಈ ಥರ ಮಧ್ಯದಲ್ಲಿ, ಹಾಗೆಯೇ ಇದರಲ್ಲಿ ಕೂಡ ಹೀಗೆ ಮಧ್ಯದಲ್ಲಿ ಕಟ್ ಮಾಡಿಕೊಳ್ಬೇಕು. ನೋಡಿ ಸಮೋಸದ ಶೇಪ್ ರೆಡಿ ಆಯಿತು. ನೋಡಿ ನಾನಿಲ್ಲೊಂದು 1/4 ಕಪ್ ಆಗುವಷ್ಟು ಮೈದಾವನ್ನು ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ನೀರು ಮಾಡಿಕೊಳ್ತೇನೆ. ಇದು ಯಾವುದಕ್ಕಂತ ಹೇಳಿದರೆ, ನಾವು ಸಮೋಸದ ಹೊರಗಡೆ ಲೇಯರನ್ನು ರೆಡಿ ಮಾಡಿಕೊಳ್ಳಿಕ್ಕಿದೆ. ಲೇಯರ್ ರೆಡಿ ಮಾಡಬೇಕಾದ್ರೆ ಅದು ಅಂಟುವುದಿಲ್ಲ. ಇದು ಸ್ವಲ್ಪ ನಾವು ಗಮ್ ಥರ ಯೂಸ್ ಮಾಡಲಿಕ್ಕೆ ನಾನು ಮೈದಾವನ್ನು ಇಲ್ಲಿ ತಗೊಂಡಿರೋದು. ನಾವು ರೆಡಿ ಮಾಡಿಕೊಂಡಂತಹ ಮೈದಾ ಹಿಟ್ಟಿನ ಬಂಧ ಉಂಟು ನೋಡಿ, ಅದು ನಾವು ಗಮ್ ಥರ ಯೂಸ್ ಮಾಡ್ತೇವೆ. ಇಲ್ಲಿ ಸ್ವಲ್ಪ ತೆಗೆದು ಈ ಟ್ರಯಾಂಗಲ್ ಶೇಪನ್ನು ಸ್ವಲ್ಪ ಇದನ್ನು ಒಂದು ಫೋಲ್ಡ್ ಮಾಡ್ತೇನೆ. ಒಂದು ಫೋಲ್ಡ್ ಮಾಡಿ ಅದರ ಸೈಡಿಗೆ ಉಂಟಲ್ಲ ಫುಲ್ಲು ಇದನ್ನು ಅಂಟಿಸ್ತಾ ಹೋಗ್ತೇನೆ. ನಾವು ಸೇಮ್ ಗಮ್ ಥರನೇ ಯೂಸ್ ಮಾಡೋದು. ನಾವು ಇದನ್ನು ಅರ್ಧಂಬರ್ಧ ಬೇಯಿಸೋದ್ರಿಂದ ಇದು ನಾವು ಹೇಳಿದಾಗ ಕೇಳ್ತದೆ. ಅದೇ ಹಸಿ ಇದ್ರೆ ಉಂಟಲ್ಲ ನಮ್ಮ ಕೈಗೆ ಅಂಟುಕೊಳ್ತದೆ. ಅದಕ್ಕೋಸ್ಕರ ನೀರಿನ ಪಸೆ ಹೋಗಲಿ ಅಂಥೇಳಿ ಇದನ್ನು ನಾವು ಅರ್ಧಂಬರ್ಧ ಬೇಯಿಸೋದು. ಇದನ್ನು ಹಾಗೆ ಫೋಲ್ಡಿಗೆ ಅಂಟಿಸಿ, ಒಂದು ಕಾರ್ನರನ್ನು ಇನ್ನೊಂದು ಕಾರ್ನರಿಗೆ ಹೀಗೆ ಅಂಟಿಸಿದರೆ ಆಯಿತು. ಅದೇ ನೋಡಿ ಲಾಸ್ಟಿಗೆ ಉಂಟಲ್ಲ ಇಲ್ಲಿ ನಿಮಗೆ ಹೊಟ್ಟೆ ಕಾಣ್ತಾ ಇರ್ಬೋದು, ಅದನ್ನು ಕೂಡ ಹೀಗೆ ಅಂಟಿಸಿ ಬಿಡುವ. ಹಾಗೆ ತುದಿಯನ್ನು ನೋಡಿ, ಇದು ತುದಿಗೆ ಸ್ವಲ್ಪ ಈ ಥರ ಮೈದಾವನ್ನು ಹಾಕಿ ಇದನ್ನು ಹೀಗೆ ಫೋಲ್ಡ್ ಮಾಡುವ ಎದುರುಗಡೆ. ಆವಾಗ ನಮಗೆ ಎಲ್ಲಿ ಕೂಡ ಒಳಗಡೆ ಹೋಲ್ ಕಾಣೋದಿಲ್ಲ. ಹೋಲ್ ಕಂಡ್ರೆ ಉಂಟಲ್ಲ ಎಣ್ಣೆ ಎಲ್ಲ ಒಳಗೆ ಹೋಗ್ತದೆ. ಎಣ್ಣೆ ಒಳಗೆ ಹೋದರೆ ನಮ್ಮ ಸಮೋಸ ಚೆನ್ನಾಗಿ ಬರಲ್ಲ. ನೋಡಿ ಈ ಥರ ಒಳಗಡೆ ಎಲ್ಲಿ ಕೂಡ ಹೋಲ್ ಕಾಣಬಾರ್ದು. ನೋಡಿ ನಮ್ಮದು ಸಮೋಸದ ಶೇಪ್ ಎಲ್ಲ ಆಗಿದೆ. ನೋಡಿ ಇಷ್ಟಾಗಿದೆ. ಇನ್ನು ನಾವು ಇದಕ್ಕೆ ಬಾಜಿಯನ್ನು ತುಂಬಿಸಿಕೊಳ್ಳುವ. ನಮ್ಮ ಸಮೋಸ ತುಂಬ ಚಿಕ್ಕ ಚಿಕ್ಕ ಸೈಜಲ್ಲಿರೋದ್ರಿಂದ ಇದಕ್ಕೆ 1 ರಿಂದ 1.5 ಚಮಚ ಆಗುವಷ್ಟು ಬಾಜಿ ಸಾಕಾಗ್ತದೆ. ನೋಡಿ ನಾನು ಕೈ ಅಳತೆಯಲ್ಲೇ ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಇದು 2 ಉಂಟಲ್ಲ ಈಗ ಬೇರೆ ಬೇರೆ ದಿಕ್ಕಲ್ಲಿದೆ. ಈಗ ಇದನ್ನು ಅಂಟಿಸಬೇಕು ಒಂದಕ್ಕೊಂದು. ನೋಡಿ ಅದಕ್ಕೆ ನಾನು ಮತ್ತೆ ಇಲ್ಲಿ ಮೈದಾವನ್ನು ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಹೀಗೆ ಅಂಟಿಸಿಕೊಳ್ಳುವ. ಆವಾಗ ನಮಗೆ ಎಲ್ಲಿ ಕೂಡ ಉಂಟಲ್ಲ ಎಣ್ಣೆ ಒಳಗೆ ಹೋಗಲಿಕ್ಕೆ ಅವಕಾಶ ಇರೋದಿಲ್ಲ. ನೋಡಿ ಹೀಗೆ ಬಂದ್ ಮಾಡಿಕೊಳ್ಳುವ. ಇದರ ಮೇಲುಗಡೆ ಕೂಡ ಹೀಗೆ ಮೈದಾವನ್ನು ಹಾಕ್ಕೊಳ್ತೇನೆ. ಮತ್ತೊಂದು ಸಲ ಫೋಲ್ಡ್ ಮಾಡಲಿಕ್ಕಿದೆ. ನೋಡಿ ಅಲ್ಲಿಗೆ ನಮ್ಮ ಪರ್ಫೆಕ್ಟ್ ಶೇಪ್ ಆಯಿತು. ಚೆನ್ನಾಗಿ ಅಂಟಿಸಿಕೊಳ್ಳುವ. ನೋಡಿ ಎಲ್ಲಿ ಕೂಡ ಓಪನ್ ಇಲ್ಲ. ನೋಡಿ ಫುಲ್ ಬಂದಾಯಿತು. ಸಮೋಸದ ಶೇಪು ಕೂಡ ಕರೆಕ್ಟ್ ಆಯಿತು. ನೋಡಿ ನಮ್ಮ ಸಮೋಸದ ಮಸಾಲೆನೆಲ್ಲ ತುಂಬಿಸಿಕೊಂಡಾಯಿತು. ಇನ್ನು ಅದನ್ನು ಎಣ್ಣೆಯಲ್ಲಿ ಕರಿಲಿಕ್ಕೆ ಉಂಟು. ಎಣ್ಣೆಯನ್ನು ಇಟ್ಟಿದ್ದೇನೆ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಸಮೋಸದ ಈ ಥರ ತುದಿಯನ್ನು ಇಟ್ಕೊಂಡು ಬಿಡ್ತಾ ಬಂದರೆ ಆಯಿತು. ಎಷ್ಟು ಹಾಕಬೇಕು ನೋಡಿಕೊಂಡು ಹಾಕ್ಕೊಳ್ಳುವ. ನಾವು ಸಮೋಸ ತುಂಬ ಬೇಕಾ ಅಥವಾ ಸ್ವಲ್ಪ ಹಾಕಬೇಕಂತೇಳಿ ನೋಡ್ಕೊಂಡು ಹಾಕಿದರೆ ಆಯಿತು. ಯಾಕಂತೇಳಿದರೆ ಸಮೋಸ ಫುಲ್ ಉಂಟಲ್ಲ ಈ ಎಣ್ಣೆಯಲ್ಲಿ ಮುಳುಗಬೇಕು. ತುಂಬ ಜಾಸ್ತಿ ಕೂಡ ಹಾಕೋಬಾರ್ದು. ತುಂಬ ಜಾಸ್ತಿ ಹಾಕಿದರೆ ಎಲ್ಲ ಚೆನ್ನಾಗಿ ಬೇಯುವುದಿಲ್ಲ. ನೋಡಿ ಇಲ್ಲಿ ನಾನು ಚೆನ್ನಾಗಿ ಬೇಯಲಿ ಅಂತ ಹೇಳಿ ಎಷ್ಟು ಬೇಕು ಅಷ್ಟೇ ನೋಡ್ಕೊಂಡು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಎಣ್ಣೆ ತೊಗೊಂಡ್ರೆ ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು. ಒಟ್ಟಿನಲ್ಲಿ ಒಂದು ಸೈಡ್ ಫುಲ್ ಬ್ರೌನ್ ಕಲರ್ ಆದ ನಂತರನೇ ತಿರುಗಿಸಿ ಹಾಕಬೇಕು. ನೋಡಿ ಒಂದು ಕಡೆಯಲ್ಲಿ ಚೆನ್ನಾಗಿ ಬೆಂದಿದೆ. ಇದನ್ನು ಈಗ ತಿರುಗಿಸಿ ಹಾಕಿಕೊಳ್ಳುವ. ಎರಡೂ ಕಡೆಯಲ್ಲಿ ಗೋಲ್ಡನ್ ಬ್ರೌನ್ ಆಗಬೇಕು. ನೋಡಿ ಎರಡೂ ಕಡೆಯಲ್ಲಿ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಈ ಥರ ಹೀಗೆ ಹಿಡಿಯೋದ್ರಿಂದ ಎಣ್ಣೆ ಏನಾದರೂ ಇದ್ದರೆ ಕೆಳಗೆ ಬೀಳ್ತದೆ. ನೋಡಿ ಚೆನ್ನಾಗಿ ಸಮೋಸ ಬಂದಿದೆ. ಇದನ್ನೊಂದು ತಟ್ಟೆಗೆ ಹಾಕಿಕೊಳ್ಳುವ. ನಮ್ಮ ಸಮೋಸ ಯಾವ ರೀತಿ ಬಂದಿದೆ ನೋಡಿ, ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ಸ್ವಲ್ಪ ಕೂಡ ಎಣ್ಣೆ ಎಳ್ಕೊಳ್ಳಿಲ್ಲ.
ಅಂಗಡಿ ಶೈಲಿಯ ಪರ್ಫೆಕ್ಟ್ ಸಮಾಸ ಅಂತಲೇ ಹೇಳ್ಬೋದು. ಅದು ಕೂಡ ಇಲ್ಲಿ ಸ್ಪೆಷಲ್ಲಾಗಿ ಹಲಸಿನಕಾಯಿ ಬೀಜ ಹಾಕಿ ಮಾಡಿದ್ದೇನೆ. ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿದೆ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ಮನೆಯಲ್ಲಿ ಒಂದ್ಸಲ ತಪ್ಪದೆ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.